ಇದು ರೆಗ್ಯುಲರ್ ಸ್ಕ್ವಾಟ್ ಅದೇ ಬಾಟಮ್ ಅಲ್ಲಿ ಪಾಸ್ ಇಟ್ಕೊಳ್ತೇವೆ ಅಷ್ಟೇ. ತೋರ್ಸ. ಸೊ ಬಾಟಮ್ ಅಲ್ಲಿ ಹೇಗೆ ಅರ್ಧದಿಂದ 1 ಸೆಕೆಂಡ್ ಪಾಸ್. ಸೊ ಪಾಸ್ ಸ್ಕ್ವಾಟ್ ನ ಬೆನಿಫಿಟ್ ಏನಂದ್ರೆ, ಸೊ ಫಸ್ಟ್ ಸ್ಟ್ರೆಚ್ ರಿಫ್ಲೆಕ್ಸ್ ಅನ್ನ ಅವಾಯ್ಡ್ ಮಾಡಬೇಕು. ಸೊ ನೀವು ರಬ್ಬರ್ ಬ್ಯಾಂಡ್ ಎಳೆದು ಬಿಟ್ಟಾಗ ಸೊ ಸ್ಟೋರ್ಡ್ ಕೈನೆಟಿಕ್ ಎನರ್ಜಿ ಒಂದೇ ಸಲ ನೀವು ಅಡ್ವಾಂಟೇಜ್ ಆಗಿ ತಗೊಳ್ಬಹುದು ಸ್ಕ್ವಾಟ್ ಅಲ್ಲಿ ಕೂಡ. ಸೊ ನಿಮ್ಗೆ ಟೆಂಡನ್ ಏನ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ ಮೇಲ್ ಬರ್ಲಿಕ್ಕೆ. ಸೊ ಅದನ್ನ ಅವಾಯ್ಡ್ ಮಾಡಬಹುದು. ಎರಡನೇದು ಟೈಮ್ ಅಂಡರ್ ಟೆನ್ಷನ್. ಸೊ ನೀವು 1 ಸೆಕೆಂಡ್ ಕೆಳಗೆ 1 ಸೆಕೆಂಡ್ ಮೇಲ್ ಬರ್ತಿದ್ದೀರಾ, 1 ಸೆಕೆಂಡ್ ಸ್ಟೇ ಆಗ್ತಿದ್ರೆ ನಿಮ್ಗೆ ಎಕ್ಸ್ಟ್ರಾ 30% ಟೈಮ್ ಅಂಡರ್ ಟೆನ್ಷನ್ ಇಂಪ್ರೂವ್ ಆಯ್ತು. ಅದಾದ ನಂತರ ಫುಲ್ಲಿ ಲೆಂತ್ ಅಂಡ್ ಪೊಸಿಷನ್ ಅಲ್ಲಿ ಕ್ವಾಡ್ಸ್ ಟ್ರೈನ್ ಆಗೋದ್ರಿಂದ ಮೋರ್ ಹೈಪರ್ಟ್ರೋಫಿ, ಸೊ ನಿಮ್ಮ ಮಸಲ್ ಬಿಲ್ಡಿಂಗ್ ಕೆಪಾಸಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಮತ್ತೆ ನೀವು ಕೂತು ಹೇಳುವಾಗ ಇನ್ ಕೇಸ್ ನೀವು ಗುಡ್ ಮಾರ್ನಿಂಗ್ ಮೇಲೆ ಬರ್ತೀರಾ ಅಥವಾ ನೀವು ಮೂವ್ ಆಗೋದು, ಸೊ ಇದನ್ನ ನೋಡಿ ನಿಮ್ಗೆ ಸ್ಕ್ವಾಟ್ ನ ವೀಕ್ ಪಾಯಿಂಟ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಕೂಡ ಆಗುತ್ತೆ. ಲಾಸ್ಟ್ ವೇಟ್ ಲಿಫ್ಟರ್ಸ್ ಈ ಪೊಸಿಷನ್ ಅಲ್ಲಿ ಹೆಚ್ಚು ಸ್ಟೇ ಆಗೋದ್ರಿಂದ ಅವ್ರಿಗೆ ಬೆನಿಫಿಟ್ ಇದೆ. ಸೊ ಈ ಟ್ರೈನಿಂಗ್ ವೇರಿಯಬಲ್ ಅನ್ನ ನೀವು ಆಫ್ಟರ್ ನೀವು ಸ್ಕ್ವಾಟ್ ಮಾಡ್ಲಿಕ್ಕೆ ಕಲ್ತ ನಂತರ ಮೇ ಬಿ 3 to 4 ಮಂತ್ ನಂತರ ಇದನ್ನ ಟ್ರೈ ಮಾಡಬಹುದು. ನೀವು ರೆಗ್ಯುಲರ್ ವೇಟ್ ನ ಮೇ ಬಿ 20 to 30% ಕಡಿಮೆ ವೇಟ್ ಅನ್ನ ಯೂಸ್ ಮಾಡಿ. ಸೊ ಇಲ್ಲಿ 70 kg ಪಾಸ್ ಸ್ಕ್ವಾಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ವಿಡಿಯೋ ಸಿಗೋಣ.